ವಿದ್ಯಾರ್ಥಿಗಳೇ, ಭಾಗಾಕಾರ ಇದು ಗಣಿತದ ಒಂದು ಮೂಲ ಕ್ರಿಯೆ. ಈ ವಿಷಯದ ಬಗ್ಗೆ ಈ ವಿಡಿಯೋ ಭಾಗದಲ್ಲಿ ಇವತ್ತು ಚರ್ಚಿಸೋಣ, ಒಂದು ಸರಳವಾದಂತಹ ಉದಾಹರಣೆಯನ್ನು ತೆಗೆದುಕೊಂಡು. ಏಕೆಂದರೆ ವಿದ್ಯಾರ್ಥಿಗಳು ಭಾಗಾಕಾರ ಮಾಡುವಾಗ ತುಂಬ ಎಡವುತ್ತಾರೆ, ಅನೇಕ ಮಂದಿ ವಿದ್ಯಾರ್ಥಿಗಳು. ಅದಕ್ಕಾಗಿ ಒಂದು ಸರಳವಾದಂತಹ ಲೆಕ್ಕ 124ಕ್ಕೆ 2ರಿಂದ ಭಾಗಿಸೋದು. ನಿಮ್ಗೆ ಕಾಣಲಿಕ್ಕೆ ಬಹಳ ಸುಲಭ ಕಾಣುತ್ತೆ. ಕೆಲವರು ಕ್ಷಣ ಮಾತ್ರದಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಅಂದರೆ ಭಾಗಾಕಾರದ ಕಲ್ಪನೆಯೇ ಅವರಿಗಿರೋದಿಲ್ಲ. ಅಂಥವ್ರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಅಂತ ನನ್ನ ಭಾವನೆ. ಈಗ ಇಲ್ಲಿ ನೋಡಿ, ನಾನು ಅದನ್ನು ಭಾಗಿಸಿ ತೋರಿಸ್ತೀನಿ ನಿಮಗೆ. 124ಕ್ಕೆ 2ರಿಂದ ಭಾಗಿಸೋದು ಬಹಳ ಸರಳವಾದ ವಿಧಾನದಿಂದ ಭಾಗಿಸ್ಬೋದು. 2 0 ಇಲ್ಲಿ 0, ಅಂದರೆ 1 ಭಾಗಿಸಿ ಹೋಗುವುದಿಲ್ಲ, ಆಗ 0ಯನ್ನು ಹಾಕಿದೆ. 2 0 ಇಲ್ಲಿ 0. ಮೊದಲಿಗೆ 0 ಹಾಕುವ ಅವಶ್ಯಕತೆ ಇಲ್ಲ, ಆದರೆ ಅರ್ಥ ಮಾಡುವ ದೃಷ್ಟಿಯಿಂದ ಈ 0ಯನ್ನು ನಾನು ಹಾಕಿದ್ದೀನಿ. ನೆಕ್ಸ್ಟ್ 1ನ್ನು ನಾವು ಈ ಸ್ಥಾನಕ್ಕೆ ತರ್ತೀವಿ, 12 ಆಗುತ್ತೆ. ಆಗ ಇಲ್ಲಿ 1 ಉಳಿಯಿತು, ಈ 2ನ್ನು ಕೆಳಕ್ಕೆ ತಂದಾಗ 12 ಆಯಿತು. ಈಗ 2 6ಲಿ 12, 2 6ಲಿ 12, ಕರೆಕ್ಟ್, ಸ್ಪಷ್ಟವಾಗಿ ನೋಡಿ. 2ನ್ನು ಕೆಳಗೆ ತಂದಾಗ 12 ಆಯಿತು, 2 6ಲಿ 12. ಈಗ 0 ಉಳಿಯಿತು. ಈಗ ಮುಂದಿನ ಹಂತದಲ್ಲಿ ನಾವು ಮುಂದಿನ ಹಂತಕ್ಕೆ ಭಾಗಿಸುವ ಮುಂಚೆ 4ನ್ನು ಕೆಳಗೆ ತರ್ತೀವಿ, 4. 2 2ಲಿ 4, ಈಗ 0 ಉಳಿಯಿತು. 0 ಶೇಷ ಬರುವವರೆಗೆ ನಾವು ಹೋಗಬೇಕು. ಆಗ ನಮಗೆ ಭಾಗಲಬ್ಧ 62 ಸಿಕ್ಕಿತು. ಅಂದರೆ 124ಕ್ಕೆ 2ರಿಂದ ಭಾಗಿಸಿದರೆ ಭಾಗಲಬ್ಧ 62. ಇದು ಬಹಳ ಸರಳವಾಗಿದೆ, ಆದರೂ ಕೆಲವು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದೀನಿ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.